ಜೋಗತಿ ಮಂಜಮ್ಮ ಅವರ ಜೊತೆಲಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಅದು ಪ್ರಶಸ್ತಿ ಪ್ರಧಾನ ಚಿತ್ರ. ನಿಮ್ಮ ಪಾತ್ರ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಅಲ್ಲಿ ಸಿಲಿಲಲ್ಲಿ ಕಾಮಿಡಿ ಸಂಗಮೇಶ್ ಸರ್ಗೂ ಗೋವಿಂದ ಪಾತ್ರಕ್ಕೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆಂಟ್. ಜೋಗತಿ ಮಂಜಮ್ಮನ ಜೊತೆ ನಾನು ನಟನೆ ಮಾಡಿದ್ದು ಒಂಥರ ತಾಯಿ ಮಗನೇ ಆಗಿಬಿಟ್ಟಿದ್ವಿ ನಾವು. ಕೊನೆಗೆ ಶೂಟಿಂಗ್ ಮಾಡಿ ಹೋಗುವಾಗ ಹತ್ಬಿಟ್ರು, ನಾನು ಹತ್ಬಿಟ್ಟು ಅಂದರೆ ಕೊನೆಗೆ ಜೋಗತಿ ಆಗ್ತಾನೆ. ಈ ಇಷ್ಟೊಂದು ಸೇರಿರೋ ಪಾತ್ರ ಮೋಸ್ಟ್ಲಿ ನನಗೆ ಇದೇ ಮೊದಲು. ಈ ಮುಂಚೆ ಕಥೆಗೆ ಸ್ಫೂರ್ತಿ ಆಗಿರೋಂಥವ್ರು ಡಿಫ್ರೆಂಟ್ ಕಥೆನ ಒಳಗೊಂಡಿದೆ. ಅದರಿಂದ ಜೂರಿನಲ್ಲಿ ಎಷ್ಟೊಂದು ಫಿಲಮ್ಸ್ ಬರುತ್ತೆ. 100 ಚಲನಚಿತ್ರ ಸೆಲೆಕ್ಟ್ ಆಗಿದೆ. ಮೇಡಮ್ಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ತುಂಬ ಒಳ್ಳೆಯ ಕಥೆನ ತಂದಿದ್ದಾರೆ. ಜನಕ್ಕೆ ಮೆಸೇಜ್ ಇದೆ. ಆ ಚಿತ್ರ ಬಗ್ಗೆ ನಮ್ಮ ತಾಯಿ ಆಶೀರ್ವಾದ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಖುಷಿ ಇದೆ. ಒಳ್ಳೆಯದಾಗಿದೆ. ನಿಮಗೆ ಇದು ಪ್ರೊಡ್ಯೂಸ್ ಮಾಡಬೇಕು, ಕತೆ ನಿರ್ಮಾಣ ಮಾಡಬೇಕು, ಹಾಗೆ ಕಥೆನ ಈ ರೀತಿಯಲ್ಲಿ ತೊಗೊಂಡೋಗ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಏನು ಬರ್ತದೆ? ದೇವರ ಆಶೀರ್ವಾದ. ನಮ್ಮ ತಾಯಿಯನ್ನು ಯಾವ ಕಡೆಯಲ್ಲಿ ಮೂಡಿ ಬಂತು ಈ ಸಬ್ಜೆಕ್ಟ್? ನಾವು ದೇವರ ಬಗ್ಗೆ ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದಾಗ ಇಷ್ಟು ಇದರಲ್ಲಿ ಒಂದು ಬಂದಿದೆ ಅಂತ ಅದನ್ನು ಒಂದು ಸಣ್ಣ ಲೈನ್ ಹೇಳ್ತಾ ಇದ್ದೀನಿ. ಸಿನಿಮಾ ಮಾಡಿದ್ದಾರೆ. ಡೈಲಾಗ್ ಎಲ್ಲ ನಿಮ್ಮದೇನಾ? ಇಲ್ಲ, ಡೈರೆಕ್ಟರ್ ಸರ್ ಈಶ್ವರ. ತುಂಬ ಒಳ್ಳೆ ಚಲನಚಿತ್ರ ಮೂಡಿ ಬಂದಿದೆ. ತುಂಬ ಸಂತೋಷ ಆಯಿತು. ಪ್ರೇಕ್ಷಕರ ಮನಸ್ಸು ಗೆದ್ದಿದೆ. ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮೇಡಮ್ ಚಲನಚಿತ್ರಕ್ಕೆ ಪ್ರಶಸ್ತಿ ಬರಲಿ ಅಂತ ಹಾರೈಸ್ತೀನಿ. ಈ ಬದುಕಿನಲ್ಲಿ ಕೆಲವೊಂದು ಕಾಮನ್ ಸೆನ್ಸ್, ಕೆಲವೊಂದು ಸೂಕ್ಷ್ಮಗಳ ಮೇಲೆ ಬದುಕು ಕಟ್ಕೊಂಡಿರ್ಬೇಕಾಗುತ್ತೆ ಅಂತಂದು ಹೇಳ್ಬಿಟ್ಟು ಒಂದು ಮೆಸೇಜ್ ಇದೆ. ಈಗ ಮನುಷ್ಯ ತನ್ನ ಸ್ವಾರ್ಥಕ್ಕೆ ತಾನು ಏನು ಬೇಕಾದರೂ ಮಾಡ್ಕೋಬೋದು. ಅದು ನಿಸ್ವಾರ್ಥವಾಗಿ ಬದುಕೋದಿದೆಯಲ್ಲ, ಅಂದರೆ ಯಾವುದೇ ಸಮಾಜದಿಂದ, ವ್ಯಕ್ತಿಯಿಂದ, ಇನ್ನೊಬ್ಬರಿಂದ ಏನು ಬಯಸದೆ ಈಗ ಸೇವೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ. ಅದು ಅಂತ ಒಂದು ಮೂವಿ ನೋಡಿದೆ. ಇದು ನಮ್ಮ ಸಂಗಮೇಶ್ ಉಪಾಶಂಕರ್ ಅವರು ಪೋಸ್ಟರ್ ಮಾಡಬೇಕಾದ್ರೆ ಬೇರೆ ಥರ ಮಾಡಿರ್ತಾರೆ, ಆರ್ಟ್ಸ್ ಇರುತ್ತೆ. ಆಮೇಲೆ ಸ್ಪೆಷಲಿ ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಓಕೆ 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 ಅನಿಸುತ್ತೆ. ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರೈಸೇಷನ್ ಮಾಡಿದ ನಿರ್ದೇಶಕರು ಆ ಕತೆ ಮತ್ತು ಟೋಟಲಿ ಏನು ಲ್ಯಾಂಗ್ವೇಜ್ ಇದೆಯಲ್ಲ, ಸ್ಲ್ಯಾಂಗ್ ಇದೆಯಲ್ಲ ಮಾತಾಡೋದು ಕಂಪ್ಲೀಟ್ ನಮ್ಮ ಬಿಜಾಪುರ ಸ್ಟೈಲಲ್ಲೇ ತುಂಬ ನೀಟಾಗಿ ತೋರಿಸಿದ. ಕೊನೆಯ ಮೂಮೆಂಟಲ್ಲಿ ಏನು ಜೋಗತಿ ಪಾತ್ರ ಮಾಡೋದಿಲ್ಲ, ಉಪಾಸಂಕರ್ ಅವರು ಮಾಡಿದ್ದಾರೆ. ರಿಯಲಿ ತುಂಬ ಕಣ್ಣ ನೀರು ಬಂತು. ಯಾಕಂದರೆ ಆ ರೀತಿ ಅದರಿಂದ ಎಷ್ಟು ಪರಿಣಾಮ ಬೀರುತ್ತೆ. ಆ್ಯಂಡ್ ಆ ಸಮಾಜಕ್ಕೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಒಂದೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ ಈ ಸಿನಿಮಾ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲಮ್ ಫೆಸ್ಟಿವಲ್ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೆ ಹೋಗಲಿ. ಆ್ಯಂಡ್ ಕಂಪ್ಲೀಟಾಗಿ ಸಿನಿಮಾಗೆ ಒಂದು ಬೆಸ್ಟ್ ಮೂವಿ ಅಂತ ಅವಾರ್ಡ್ ಸಿಗುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಿರ್ದೇಶಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಒಬ್ಬರು ಭರವಸೆ ನಿರ್ದೇಶಕರು ಅಂತ ನಮ್ಮ ಭಾಗದಲ್ಲಿ ಹೇಳ್ಕೊಂಡು ನನಗೆ ತುಂಬ ಇಷ್ಟ ಆಗುತ್ತೆ. ಸರ್ ಆಲ್ ದಿ ಬೆಸ್ಟ್ ಸಿನಿಮಾ. ನನ್ನ ಹೆಸರು ಸಚಿನ್ ಹಳ್ಳಿಗಟ್ಟಿ ಅಂತೇಳಿ. ಈ ಮೂವಿಯೊಳಗೆ ಒಂದು ನನ್ನೊಂದು ಪಾತ್ರ ಬರ್ತದೆ. ಅದರಲ್ಲಿ ಏನಂತಂದ್ರೆ ಇನ್ಸ್ಪೆಕ್ಟ್ ಆಡುವಾಗ ಒಬ್ಬ ಹೀರೋಯಿನ್ ಇದ್ದಾರಲ್ಲ ಅವರಿಗೆ ಸೋಲಿಸುವಂಥ ಒಂದು ಕ್ಯಾರೆಕ್ಟರ್. ಆ್ಯಕ್ಚುಲಿ ಕಥೆ ಏನಪ್ಪ, ಈ ಕಥೆನ ಆಯ್ದುಕೊಂಡಂಥ ಒಬ್ಬ ಪ್ರೊಡ್ಯೂಸರ್ಗಾಗಿರ್ಬೋದು ಮತ್ತು ನಿರ್ದೇಶಕರಾಗಿರ್ಬೋದು ಮತ್ತೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪೂರ್ತಿ ನೇಟಿವಿಟಿ ಏನದಲ್ಲ ಒಂದು ಉತ್ತರ ಕರ್ನಾಟಕ ಕಡೆ ಇದು ಶೂಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಕಲಾವಿದರುಗಳನ್ನ ಒಂದು ಚಾನ್ಸ್ ಕೊಟ್ಟು ಬೆಳೆಸಿದ್ದಾರೆ. ಯಾಕಪ್ಪ ಅಂತಂದ್ರೆ ನಾವು ಮೊದಲು ಏನಿತ್ತು ಆಲ್ಮೋಸ್ಟ್ ನಾವು ಈ ಕಡೆ ಬೆಂಗಳೂರು ಭಾಗದಲ್ಲಿ ಜನರನ್ನ ಜಾಸ್ತಿ ನೋಡ್ತಿದ್ದೇವೆ. ಮತ್ತು ಈ ಉತ್ತರ ಕರ್ನಾಟಕದ ಒಂದು ಕತೆಗೆ ಪೂರ್ತಿಯಾಗಿ ಜೀವ ತುಂಬಬೇಕಾದ್ರೆ ಅಲ್ಲಿ ಕಲಾವಿದರು ಮತ್ತು ಅಲ್ಲಿ ನೇಟಿವಿಟಿಯನ್ನು ಬೆಳೆಸಿದ್ದೇನೆ. ಇದು ಮೇನ್ ಪ್ಲಸ್ ಪಾಯಿಂಟ್ ಇದೆ ನಮ್ಮ ಚಿತ್ರಕ್ಕೆ. ವಾಸ್ತವ ಜನಪದನೀಯವಾಗಿದೆ. ಅಂದರೆ ಜನಪದ ಅಂತಂದರೆ ನಿಜ ಜೀವನದ ಕಥೆನ ಜನಪದ ಅಂತ ಹೇಳ್ತಾರೆ. ಹಾಗೆ ನೈಜ ಚಿತ್ರಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಪಾತ್ರ ಸಣ್ಣ ಪಾತ್ರ ಬಂದು ಹೋಗುತ್ತೆ. ನಿಮ್ಗೆ ಏನು ಯಾವ ಥರ ಫೀಲ್ ಆಯಿತು? ಒಂದು ಆಡಿಷನ್ ಕೊಟ್ಟಾಗ ಸರ್ ನಮ್ದು ಆ್ಯಕ್ಟಿಂಗ್ ನೋಡಿ 1ನೇ ಸಲಕ್ಕೆ ಸೆಲೆಕ್ಟ್ ಮಾಡಿಬಿಟ್ರು. ಬಟ್ ನನಗೆ ಡೈರೆಕ್ಟರ್ ಬಗ್ಗೆ ನಾನು ಅಪ್ರಿಷಿಯೇಟ್ ಯಾಕೆ ಮಾಡ್ತೀರಪ್ಪ ಅಂತಂದ್ರೆ ನಾನು ಶೂಟಿಂಗ್ ಮಾಡಬೇಕಾದ್ರೆ ಇಷ್ಟು ಹಂಬಲ್ ಆಗಿರ್ತಿದ್ರು, ಇಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಯಾವುದೇ ರೀತಿ ಅವರು ಸಡನ್ ಆಗಿ ಇಗೋದಿಲ್ಲ ಏನಿಲ್ಲ. ಮತ್ತು ಕಲಾವಿದರಿಗೆ ತಿಳಿಸಿಕೊಟ್ಟು ಅದರಿಂದ ಅವ್ರ ಕಡೆಯಿಂದ ಒಂದು ಕಲೆನ ಯಾವ ಥರ ಹೊರ ತೆಗಿಬೇಕು ಅನ್ನೋದೊಂದು ಯಶಸ್ವಿಯಾಗಿ ಯಾವ ಥರ ನಾವು ಒಂದು ಪಾತ್ರಗಳು ನಾವು ಮಗ್ನರಾಗಬೇಕಾದ್ರೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ರೀತಿ ಒಂದು ಸಪೋರ್ಟ್ ಮಾಡಬೇಕು ಅನ್ನೋದು ಆ ಒಂದು ಡೈರೆಕ್ಟ್ರಲ್ಲಿ ನಾವು ಕಲಿಬೇಕಾಗಿದೆ. ಮತ್ತು ನಾನು ಮಾಡಿದಂಥ ಪಾತ್ರ ಅನ್ನೋದು ನನಗೆ ಭಾರಿ ಇಷ್ಟ ಆಯಿತು. ಯಾಕಪ್ಪ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ನನ್ನನ್ನು ನೋಡ್ಕೊಂಡಾಗ ಅವಾಗ ನನಗೆ ಗೊತ್ತಾಯ್ತು ಡೈರೆಕ್ಟರ್ ನನ್ನ ಒಳಗೆ ಇರುವಂಥ ಕಲೆನ ಯಾವ ರೀತಿ ಒಂದು ಹೊರಗೆ ತೆಗ್ದಾರೆ ಅಂತ ಹೇಳಿ. ಮತ್ತು ಟೋಟಲಿ ಒಂದು ಧಗೆ ಒಂದು ಫಿಲ್ಮನ್ನು ಎಲ್ಲರೂ ಏನದಲ್ಲ ಒಂದು ಸಪೋರ್ಟ್ ಮಾಡಿರಿ. ಮತ್ತು ಆ ಒಂದು ಮಣ್ಣಿನ ಒಂದು ಕಥೆ ಅನ್ನೋದಲ್ಲ ಒಂದು ಪೂರ್ತಿ ಜಗತ್ತಿಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಮೇಡಮ್ ಮತ್ತು ಉಪಾಸ್ಯ ಸರ್ ಅವರ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು. ಒಂದು ಅಷ್ಟು ದೊಡ್ಡ ಒಂದು ಕಲಾವಿದರು, ಅಷ್ಟು ಎಕ್ಸ್ಪೀರಿಯನ್ಸ್ ಕಲಾವಿದರು ಮತ್ತು ಒಂದು ದೊಡ್ಡ ಅಧಿಕಾರಿಗಳು ಆ ಒಂದು ಆ್ಯಕ್ಟಿಂಗಕ್ಕೆ ತಮ್ಮದು ಒಂದು ಜೀವನವನ್ನು ಯಾವ ರೀತಿ ಮುಡುಪಾಗಿಟ್ಟಾರಪ್ಪ ಅಂದರೆ ಅವರು ಆ ಒಂದು ಅರೆಬತ್ತಲೆ ಆಗಿ ಬರಬೇಕಾದ್ರೆ ಅವ್ರು ಯಾವುದೇ ರೀತಿ ಯೋಚನೆ ಮಾಡಲಿಲ್ಲ. ನಾವು ಒಂದು ಅಧಿಕಾರಿ ಇದ್ದೀನಿ, ನಾವು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನಲ್ಲಿ ಪಾತ್ರಕ್ಕೆ ಜೀವ ತುಂಬಬೇಕಾಯ್ತು. ಇದು ಒಂದೇ ಅವರ ತಲೆಯೊಳಗಿತ್ತು. ಆ ಒಂದು ಅವ್ರ ಪಾತ್ರಕ್ಕೆ ಜೀವ ತುಂಬ ಇರುತ್ತೆ. ಇವತ್ತು ನಾವು ಒಂದು ಇಂಥ ಒಂದು ದೊಡ್ಡ ಮಟ್ಟದ ಒಂದು ಅಂತಾರಾಷ್ಟ್ರೀಯ ಇವತ್ತೊಂದು ಜನರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಅದಕ್ಕೆ ಅವರು ಒಂದು ಏನದಲ್ಲ ಈ ಒಂದು ಆ್ಯಕ್ಟಿಂಗಕ್ಕೆ ಅವ್ರು ಕೊಟ್ಟಂಥ ಮುಡಿಪಾಗಿಟ್ಟಂಥ ಒಂದು ಜೀವನ ಆಗಿರ್ಬೋದು, ಮತ್ತು ಈ ಕಥೆಯನ್ನು ಆಯ್ದುಕೊಂಡಂಥ ಪ್ರೊಡ್ಯೂಸರ್ ಮೇಡಮ್ ಅವರಾಗಿರ್ಬೋದು, ಮತ್ತು ಈ ಕಥೆಯನ್ನು ಕರೆಕ್ಟಾಗಿ ಬಿಂಬಿಸಿ ಜನರ ಮುಂದೆ ಯಾವ ರೀತಿ ತರಬೇಕಂತ ಒಂದು
ಚಾಕಚಕ್ಯತೆಯಿಂದ ಒಂದು ಪ್ರೊಡ್ಯೂಸ್ ಮಾಡಿದಂಥ ನಮ್ಮ ಒಂದು ನಿರ್ದೇಶಕರಾಗಿರ್ಬೋದು ಎಲ್ಲರಿಗೂ ಒಂದು ಧನ್ಯವಾದಗಳು. ಮತ್ತು ಈ ಚಿತ್ರವನ್ನು ಗೆಲ್ಲಿಸಿ ಹಿಂಗೆ ಇನ್ನೂ ಒಂದು ನೆಕ್ಸ್ಟ್ ಒಳ್ಳೆ ಪ್ರಯತ್ನದ ಮೂಲಕ ಮತ್ತೆ ನಮ್ಮ ತಂಡ ನಿಮ್ಮ ಮುಂದೆ ಬರ್ತದೆ ಅಂತ ಹೇಳಿ ಇವತ್ತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಸತ್ಯನಾರಾಯಣ ಮಾಸ್ತಿ ಅವರು ಎಲ್ಲಿಂದ ನೀವು? ನೀವು ಕೋ-ಪ್ರೊಡ್ಯೂಸರ್ ಕಾರ್ಯಕ್ಕಾಗಿ ನಮ್ಮ ಬೇರೆ ಸಿನಿಮಾದಲ್ಲಿ ಬಾಂಬ್ ಆಗಿದೆ, ಕತ್ತೆ ಆಗಿದೆ, ಗ್ರಾಫಿಕ್ಸ್ ಏನಿಲ್ಲ ಎಲ್ಲ ನೈಟ್ ಎಲ್ಲ ಮಾಡಿ ಕಮರ್ಷಿಯಲ್ಲಿಂದ ಇದು ನ್ಯಾಚುರಲ್ ಆಗಿದೆ. ಆಮೇಲೆ ಕಲಾವಿದರು ಮುಖ್ಯವಾಗಿ ಪದ್ಮಶ್ರೀ ಅವರು ಆ್ಯಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಉಪಾಸ ಸರ್ ಸ್ಟಾರ್ಟ್ ಅಂದರೆ ಇದರಲ್ಲಿ ತಾಯಿ ಮಗನ ಸಂಖ್ಯೆ ಯಾವುದೇ ಒಂದು ಭಾಳಷ್ಟು ಇದಿದೆ ಅರ್ಥಗರ್ಭಿತವಾಗಿದೆ. ಏನಂದರೆ ಯಾವುದೇ ಒಂದು ಚಟಗಳಿಗೆ ಮಕ್ಕಳು ಬಲಿಯಾಗಬಾರ್ದು, ತಂದೆ ತಾಯಿ ಮುಂದಾಗೇ ಅವ್ರನ್ನ ಚೆನ್ನಾಗಿ ಸಾಕಿ ಬೆಳೆಸಬೇಕು. ಆಮೇಲೆ ಉತ್ತರ ಕರ್ನಾಟಕದವರು ಜಾಸ್ತಿ ಭಾಗವಹಿಸೋದ್ರಿಂದ ಕ್ರಿಯೇಟಿವಿಟಿ ಇದೆ ಸಿನಿಮಾಗೆ. ಒಳ್ಳೆ ಸದಭಿರುಚಿ ಚಿತ್ರ, ಅರ್ಥಗರ್ಭಿತವಾಗಿದೆ. ಇಂಥ ಸಿನಿಮಾನೆಲ್ಲ ನಾವು ಕನ್ನಡಿಗರು ನೋಡಿ ಅವನ್ನೆಲ್ಲ ಉಳಿಸಿ ಬೆಳೆಸಬೇಕು ಅಂತೇಳಿ ನಾನು ಚಿತ್ರತಂಡಕ್ಕೆ ಶುಭ ಹಾರೈಸ್ತೇನೆ. ಹಾಗಾಗಿ ಎಲ್ಲ ತಾಯಿ ಮತ್ತು ಮಗನ ಬಾಂಧವ್ಯ. ಮಗ ಏನೇ ಮಾಡಲಿ ತಾಯಿ ಅವಾಗ ನಕ್ಕಂತ ಇರ್ತಾಳೆ. ಅವ್ನು ಏನು ತಪ್ಪು ಮಾಡಿದ್ರು ಸಹ ಅದನ್ನ ಬಿಂಬಿಸಲ್ಲ, ನಕ್ಕಂತಲೇ ಅದು ಬಿಂಬಿಸ್ತಾ ಹೋಗ್ತಾಳೆ. ಇವತ್ತಿನ ನಾಳೆ ಮಗ ಚೇಂಜ್ ಆಗ್ತಾನೆ. ಅದನ್ನೊಂದು ಮೈಂಡಲ್ಲಿ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ರೆ ಅವ್ರು ಇನ್ನೊಂದು ಏನಂದರೆ ಜೋಗ್ತಮ್ಮನ ಪಾರ್ಟಿಗೆ ಈ ತಗೊಂಡಿದಾರಲ್ಲ ಲಾಸ್ಟಿಗೆ ನೋಡಿ ನೀವು ಸೇಮ್ ಜೋಗ್ತಮ್ಮ ಬಂದಿಲ್ಲ ಅನ್ನಂಗಿದೆ. ನಾವು ತಾಯಿನೇ ಮಗು ಹುಟ್ಟಿದೇನೋ ಅವ್ರಿಗೆ ಹುಟ್ಟಿದೇನೋ ಮಗು ಅನ್ನಂಗೆ ಭಾವಿಸಿದ್ರು. ನೋಡಿದ್ರೆ ಮತ್ತೆ ಜೋಗಿ ತೀರ್ಕೊಂಡೋಗಿ ಮತ್ತೆ ಹುಟ್ಟು ಬಂದೇನೋ ಭಾವನೆ ಬಂದು ಆ ಟೈಮಲ್ಲಿ ಎಲ್ಲರೂ ಕಣ್ಣೀರು ಬಂದೇ ಬಂತು ಆಟೋಮೆಟಿಕ್. ಯಾಕಂದರೆ ಎಲ್ಲ ಬಿಟ್ಟು ಅವ್ರ ಅಮ್ಮನ್ನ ಹೋಲಿಸ್ತಾನಲ್ಲ, ಅದು ಭಾಳ ಗಂಭೀರವಾದ ವಿಚಾರ. ಅದು ಗಂಭೀರ ವಿಚಾರ ಅದು, ಹೌದಾ? ಯಾಕಂದ್ರೆ ಆ ಪಾತ್ರಕ್ಕೆ ತಾಯಿ ಬಂದು ಎಬ್ಬಿಸುತ್ತೆ, ಮಗನ ಬಿಟ್ಕೊಡಲ್ಲ, ಎಲ್ಲನೂ ಸಾಕು ಮಗ ಪ್ರೀತಿ ಅನ್ನೋದು ತಾಯಿ ಪ್ರೀತಿ ಪ್ರಪಂಚದಲ್ಲೇ ಶಾಸ್ತ್ರ ಯಾವುದು ಬದಲಾಗಲ್ಲ. ಯಾಕೆ ನನಗೇನು ಒಂದು ಭಾಳ ಕನೆಕ್ಟ್ ಆಗಿದೆ. ರೀಸೆಂಟಾಗಿ ನಮ್ಮ ಅಮ್ಮ ತೀರ್ಕೊಂಡು ನಮ್ಮಮ್ಮ ನನ್ನ ಮೇಲೆ ಭಾಳಷ್ಟು ಪ್ರೀತಿ. ಇವಾಗ ಕನಸಿನ ಬರ್ತಾಳೆ ಅವಾಗ ಅಷ್ಟು ಬಿಟ್ಕೊಡ್ತಿದ್ದಿಲ್ಲ ಅಂದ್ರೆ ಏನೇ ತಪ್ಪು ಮಾಡಲಿ ಎಲ್ಲೇ ಹೋಗಿ ಭಾಳ ಜನ ಹೇಳ್ತಾರೆ ಸೇಮ್ ಸಿಚುವೇಶನ್. ಭಾಳ ದಿವಸ ಹಾಳು ಮಾಡೀನಿ ಎಲ್ಲ ಮಾಡೀನಿ, ಆದ್ರೆ ನಮ್ಮಮ್ಮ ಹೋಗಿ ನನ್ನ ಅಷ್ಟೇ ಸುಖವಾಗಿ ನೋಡ್ತೀನಿ. ಜನರು ಬಂದೊಳಗೆ ತಾಯಿ ಮಗನೇ ಅಂತಿದ್ರು. ಸೆಂಟಿಮೆಂಟ್ ಆ ಸನ್ನಿವೇಶ ಇಲ್ಲಿದೆ. ಅವ್ರ ತಾಯಿ ಬಂದು ಮಗನ ಸಂಸ್ಕಾರ ನೀಡ್ತಾರೆ, ಸರ್ ಡ್ಯಾನ್ಸ್ ಮಾಡ್ತಾರೆ, ಊಟ ಮಾಡಪ್ಪ, ಅವಾಗ ಅರ್ಥ ಬಂದ್ಬಿಡುತ್ತೆ ನಿಜ ಜೀವನದಲ್ಲಿ ಜೀವನದಲ್ಲಿ ನಡೆದಿರೋ ಘಟನೆ ಹೇಳ್ತೀರಾ. ಇದು ಸಹ ನಿಜ ಜೀವನಕ್ಕೆ ಹತ್ತಿರವಾದ ಸಬ್ಜೆಕ್ಟ್ ಆಗಿದೆ. ಎಲ್ಲನೂ ಬೇರೆ ತರ ಇದಿಲ್ಲ, ಕಮರ್ಷಿಯಲೈಸರ್ ಇಲ್ಲ, ಹೇಗೆ ಚಿತ್ರ ನ್ಯಾಚುರಲ್ ಹೋಗಿದ್ದಾರೆ ಕೊಟ್ಟಿದ್ದಾರೆ. ಎಂಥವ್ರಿಗೂ ಸಹ ಮನಸ್ಸು ಆಳ ಇಳಿದು ಮನಸ್ಸು ಕೊಟ್ಟಂತಹ ಕಥೆ ಆಗಿದೆ. ನೀವು ನೋಡಿ ಬಂದು ಎಂಕರೇಜ್ ಮಾಡಿ ಕನ್ನಡ ಚಿತ್ರಗಳಿಗೆ. ಯಾಕಂದರೆ ಹಳ್ಳಿ ಸಬ್ಜೆಕ್ಟ್ ಅಂತೇಳಿ ಕೇವಲವಾಗಿ ನೋಡಬೇಡಿ, ಯಾಕಂದ್ರೆ ಅದರಲ್ಲೇ ಇರೋದು ಅರ್ಥ ದುಡ್ಡು ಬೇಕಂತ. ಆದರೆ ಮನಸ್ಸಿಗೆ ಮುಟ್ಟೋ ಚಿತ್ರ ಯಾರು ಮಾಡಲ್ಲ. ಇಂಥ ಚಿತ್ರ ಇರ್ತದೆ, ಒಂದು ಪ್ರೇಕ್ಷಕರು ನೋಡಿ ಡೈರೆಕ್ಟ್ರಿಗೆ ಆರೈಸಿ ಅಂತ ತಿಳ್ಕೊಳ್ತೀನಿ. ನನಗೆ ಚಿತ್ರದ ಫುಲ್ ಟೀಮ್ನ ಮಾತಾಡಿಸಿದೆ, ಆಡಿಯನ್ಸ್ನ ಮಾತಾಡಿಸಿದೆ. ಹಾಗೆ ನಾಳೆ ಪ್ರಶಸ್ತಿ ಪ್ರದಾನ ಒಳಗೊಂಡಿದ್ದೆ. 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾದ ನಗೆ ತಂಡಕ್ಕೂ ಈಶ್ವರ ಅವ್ರಿಗೂ ಹಾಗೆ ಆಡಿಯನ್ಸ್ ನೋಡಿದ ಆಡಿಯನ್ಸ್ನ ಅಭಿಪ್ರಾಯನೂ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಒಳ್ಳೆ ಸಬ್ಜೆಕ್ಟ್ನ ಜನಕ್ಕೆ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೋಡಿ ನೀವು ತೆರೆಗೆ ಬರಲಿದೆ ಏಪ್ರಿಲಲ್ಲಿ, ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಒಂದು ಮನುಷ್ಯತ್ವ ಇರಬೇಕು ಅನ್ನೋದೊಂದು, ಆಮೇಲೆ ಅದು ದೇವರು ಹೇಗೆ ಬರುತ್ತೆ ಹಾಗೆ ತಗೋಬೇಕು ಅಂತ, ಹೇಗೆ ಬರುತ್ತೋ ಜೀವನದಲ್ಲಿ ಹಾಗೆ ತಗೋಬೇಕು ಅಂತ ನಾವು ಭಗವದ್ಗೀತದಲ್ಲಿ ಏನು ಬದುಕಬೇಕು, ಇನ್ನೊಬ್ಬರು ಬದುಕಿಸಬೇಕು ಅಂತ ಹೇಳಿ ಕೊನೆಗೆ ಮನೆತನವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ತುಂಬ ಹಾಗೆ ಜನತೆಯಲ್ಲಿ ಇರತಕ್ಕಂಥ ಪಶುಸಂಗೋಪನೆ ಡಿಪಾರ್ಟ್ಮೆಂಟ್ನವರು ಪ್ರಾಣಿಗಳನ್ನ ಹೆಂಗೆ ಸಾಕಬೇಕು, ಯೋಜನೆ ಮಾಡಬೇಕು, ರೂಪಿಸ್ಬೇಕು. ಯುವಕರಿಗೆ ಯಾವ ಥರ ಸ್ಫೂರ್ತಿದಾಯಕವಾದ ಶಿಕ್ಷಣದ ಚಿತ್ರಣವಾಗಿದೆ ಇದು. ಶಿಕ್ಷಣ ಮಾಧ್ಯಮವಾದ ಒಂದು ಉತ್ತಮವಾದ ಚಿತ್ರ. ಈಗಿನ ನಾಗರಿಕತೆಯಲ್ಲಿ ನೋಡಿದಾಗ ಪ್ರತಿಯೊಬ್ಬ ಯುವಕರಾಗಲಿ ಯುವತಿಯರಾಗಲಿ ಯಾವ್ಯಾವುದೋ ಉತ್ತಮವಾದ ಮಾರ್ಗದರ್ಶನ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಬಡವರಿಂದ ಹಿಡಿದು ಸಾಹುಕಾರರಿಂದ ಹಿಡಿದು ಒಂದು ಹಣ
ಒಳ್ಳೆ ಸನ್ನಿವೇಶದಲ್ಲಿ ದುಡಿಮೆ ಮಾಡಬೇಕು, ನಾವು ಒಳ್ಳೆ ಭವಿಷ್ಯ ರೂಪಿಸ್ಕೊಂಡು ಒಳ್ಳೆ ಸನ್ಮಾರ್ಗ ಮಾಡ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಇವರು ಸಂಗಮೇಶ್ವರ್ ಸರ್ ಅವರು ಚಿತ್ರಣದಲ್ಲಿ ಪ್ರತಿಬಿಂಬಿಸಿದ್ದಾರೆ. ಇದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ವೆಲ್ಕಮ್. ಒಳ್ಳೆ ಕವರ್ ಮಾಡಿದೆ, ಟೈಮು ಕವರ್ ಆಗಿದೆ. ಏನೋ ಇದೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ವೆಲ್ಕಮ್. ಒಳ್ಳೆ ಕವರ್ ಮಾಡಿದೆ, ಟೈಮು ಕವರ್ ಆಗಿದೆ.